ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. 16 ಸೋಮವಾರ ವ್ರತಕತೆ. ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದಿ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂತ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೇ, ನಿನ್ನಿಂದ ನಾವು ಉತ್ತಮವಾದ ಹಲವಾರು ವ್ರತಗಳನ್ನು ಕೇಳಿದೆವು. ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನಿಂದ ಕೇಳಲು ನಾವು ಅಪೇಕ್ಷಿಸುವೆವು. ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು. ಸೂತ ಪುರಾಣಿಕರು, ಎಲೈ ಪುಣ್ಯ ಭಾಗಿಗಳಾದ ಋಷಿಗಳಿರ, ಈಗ ನೀವು ನನ್ನಲ್ಲಿ ಕೇಳಿದ ವಿಷಯವನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನ ಕುರಿತು ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದುದನ್ನೇ ನಿಮಗೆ ಹೇಳುವೆನು, ಏಕಮನಸ್ಕರಾಗಿ ಕೇಳಿರಿ ಎಂದನು. ಒಂದಾನೊಂದು ಸಮಯದಲ್ಲಿ ಜಗತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮದ್ ಪರಮೇಶ್ವರನು ವಿರಾಜಮಾನನಾಗಿದ್ದನು. ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭಾಸಿತವಾಗಿತ್ತು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಆತನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು. ಮುಖಮಂಡಲವು ಮುಗುಳು ನಗೆಯಿಂದ ತುಂಬಿ ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು. ಮೈಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಶೋಭಿಸುತ್ತಿತ್ತು. ವಸ್ತುತಃ ಪಾರ್ವತೀಪತಿಯಾದ ಭಗವಾನ್ ಪರಮೇಶ್ವರನು ಪರಮ ಸುಂದರನು. ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತನಾಗಿ ಸ್ವಚ್ಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು, ಹೇ ಜಗನ್ನಾಥ, ನಾನು ನಿನ್ನಿಂದ ಎಲ್ಲ ಉತ್ತಮೋತ್ತಮವಾದ ಆಗಮಗಳನ್ನು, ನೀತಿಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇದೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದೆನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿರುವೆನು. ಈಗ ಎಲ್ಲ ಧರ್ಮ ಕಾಳ ಅವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೊಡಲೆ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗಾಗಿ ಹೇಳುವ ಕೃಪೆಯಾಗಬೇಕು ಎಂದು ಕೈಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು ಮುಗುಳು ನಗೆಯನ್ನು ಸೂಸುತ್ತಾ ಪ್ರಸನ್ನಚಿತ್ತನಾಗಿ, ಪ್ರಿಯೆ ಹಿಮನಗ ಜಾತೆ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳದಿರುವೆನೆ. ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದುದು ಎಂದು ಹತ್ತಿರ ಕರೆದು ಮೈದಡವಿ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳತೊಡಗಿದನು. ಪ್ರಾಣಪ್ರಿಯೆ ಪಾರ್ವತಿ, ನಿನಗೆ ಅತ್ಯಂತ ಗೌಪ್ಯವಾದುದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕಂತೆ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವು, ಸ್ವಾರಸ್ಯಪೂರ್ಣವೂ ಆಗಿದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆ. ನಾನು ಹೇಳುವ ವ್ರತಕ್ಕೆ ಷೋಡಶೇಂದು ವಾಸರ ವ್ರತ ಅಥವಾ 16 ಸೋಮವಾರಗಳ ವ್ರತ ಎಂದು ಹೆಸರು. ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೆಂದು ಹೇಳಲಿ? ಭಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನೋಬಯಕೆಗಳು ಕ್ಷಿಪ್ರದಲ್ಲಿಯೇ ಕೈಗೂಡುವವು. ದರಿದ್ರನು ಧನವಂತನಾಗುವನು. ಕನ್ಯೆಯರು ಬಯಸಿದ ಪತಿಯನ್ನು ಹೊಂದುವರು. ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲರು. ಬಂಜೆಯರು ಸುಪುತ್ರವತಿಯಾಗುವರು. ರೋಗಿಗಳು ದೃಢಕಾಯರಾಗುವರು. ಒದಗಬಹುದಾದ ಸಂಕಟಗಳು ದೂರವಾಗುವವು. ಅಗಲಿದವರು ಕೂಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು
ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತಭಂಗ ಮಾಡುವವರು, ವ್ರತವನ್ನ ಹೀಗಳೆಯುವವರು ಹಲವು ವಿಧದ ಮಹಾಸಂಕಟಗಳಿಗೆ ಒಳಗಾಗುವರು. ಪಾರ್ವತಿ, ದೇವ, ಈ ವ್ರತವನ್ನ ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತಾರವಾಗಿ ಕೇಳಲು ಬಯಸುವೆ ಎಂದು ಪ್ರಾರ್ಥಿಸಲು ಶಂಕರ, ಶಿವೆ, ಶಂಕರಿ, ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲ ನಿಯಮವೇನೂ ಇಲ್ಲ. ಆದರೆ ಚಾತುರ್ಮಾಸ್ಯವೆಂದೆನಿಸುವ 4 ತಿಂಗಳಲ್ಲಿ ಬರುವ 16 ಸೋಮವಾರ ಈ ವ್ರತವನ್ನು ಪಾಲಿಸಬೇಕು. ಸೋಮವಾರ ದಿನ ಉಪವಾಸವಿರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಿ ಸಂಜೆಯಾಗುವ ವೇಳೆಗೆ ಮುನ್ನವೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು. ಅನುಕೂಲವಿದ್ದವರು ಬೆಳ್ಳಿ ಹಿತ್ತಾಳೆಯ ಲಿಂಗಗಳನ್ನು ಉಪಯೋಗಿಸಬಹುದು. ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪಂಚಾಮೃತದ ಅಭಿಷೇಕಕ್ಕೂ ತಯಾರಿ ಮಾಡಿಕೊಳ್ಳುವುದು. ಅನಂತರ ಅದರಲ್ಲಿ 3 ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಇನ್ನೊಂದನ್ನು ಹಸುವಿಗೆ ಕೊಟ್ಟು 3ನೇಯ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು 5 ಸೇರು ಗೋಧಿಯ ಹಿಟ್ಟಿಗೆ ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿ ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ ಮೊದಲಿನಂತೆಯೇ 3 ಭಾಗಗಳಾಗಿ ವಿಂಗಡಿಸಿ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಅಥವಾ ಪವಿತ್ರ ಜಲದಲ್ಲಿ ವಿಸರ್ಜಿಸಬೇಕು. ಇದೇ ಈ ವ್ರತದ ವಿಧಾನವು. ಕೊನೆಯ ಸೋಮವಾರದಂದು ಅಡುಗೆಯನ್ನು ಲಿಂಗಕ್ಕೆ ನಿವೇದಿಸಿ ತಾನು ಸ್ವೀಕರಿಸಬೇಕು. ಬ್ರಾಹ್ಮಣನಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು. ಪಾರ್ವತಿ, ಶಂಭೋ, ಈ ವ್ರತದ ಕಾಲ ಮತ್ತು ವಿಧಾನಗಳು ತಿಳಿದೆವು. ಇನ್ನು ವ್ರತವನ್ನು ಯಾರು ಯಾರು ಮಾಡಿ ಯಾವ ಯಾವ ಫಲಗಳನ್ನು ಹೊಂದಿದ್ದಾರೆಂಬುದನ್ನು ಹೇಳುವುದಾಗಬೇಕು. ಸೂತನು, ಋಷಿಗಳಿರ, ಪಾರ್ವತಿಯು ಈ ಪ್ರಶ್ನೆಯನ್ನ ಕೇಳಿ ಶಂಭುವು ನಸುನಕ್ಕು ಮುಂದಿನ ಕಥೆಗಳನ್ನು ಹೇಳತೊಡಗಿದನು. ಅವನ್ನು ನೀವು ಒಮ್ಮನದಿಂದ ಲಾಲಿಸಬೇಕು ಎಂಬಲ್ಲಿಗೆ 16 ಸೋಮವಾರ ವ್ರತಕಥೆಯ 1ನೇಯ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.